ಡಿ.ಕೆ. ಶಿವಕುಮಾರ್ ರವರು ಕುಮಾರಸ್ವಾಮಿ ಅವರಿಗೆ ಮಿಸ್ಟರ್ ಕುಮಾರಸ್ವಾಮಿ ಅನ್ನೋದರ ಮೂಲಕ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಗೆ ಈಗಲೂ ನಾನು ಗೌರವವನ್ನ ಕೊಡ್ತೀನಿ, ವೈಯಕ್ತಿಕವಾಗಿ ನಿಂದಿಸೋದು ಸರಿ ಅಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಂಡೆ ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ ಅನ್ನೋದಲ್ಲ, ರಾಜ್ಯ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದರ ಮೂಲಕ ಇದೀಗ ಮತ್ತೊಮ್ಮೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಆಯ್ತು ಬಿಡಿ. ನೋಡಿ, ನನಗೆ ಪರ್ಸ್ನಲಿ ನಾನು ಅವ್ರಿಗೆ ಭಾಳ ಗೌರವ ಕೊಡ್ತಿದ್ದೆ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ. ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು. ಪಾಲಿಟಿಕ್ಸಲ್ಲಿ ಯಾವುದೂ ಶಾಶ್ವತ ಇಲ್ಲ. ಬೇಕಾದ್ರೆ ನೀವು ಬರ್ಕೊಳ್ಳಿ, ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವೇರ್ ಇಸ್ ಪಾರ್ಟಿ ವಿಲ್ ಸ್ಟ್ಯಾಂಡ್, ಅದನ್ನು ಆಮೇಲೆ ನಾನು ಮಾತಾಡ್ತೀನಿ. ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ನನ್ನ ಕಳ್ಕೊಂಡಂಗಲ್ಲ, ಒಂದು ಸಮುದಾಯ ಕಳ್ಕೊಂಡಂಗೆ. ಬಂಡೆ ಹೊಡೆದಿದ್ದು ನನ್ನ ಬಂಡೆ ರೀ, ನನ್ನ ಕಲ್ಲು, ನನ್ನ ಆಸ್ತಿ, ನನ್ನ ಜಮೀನಿರೋ ಬಂಡೆ ನಾನು ಹೊಡೆದು ನಾನು ಬದುಕೊಂಡಿದ್ದೀರಪ್ಪ. ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡ್ತಿದ್ದೆ, ಈಗ ನಿಲ್ಲಿಸಿದ್ದೀನಿ. ನನ್ನ ಮಕ್ಕಳ ಕಾರ್ಯಕ್ಕೆ ಅದಾಗ್ಬೋದು ಅಂತ ಬಿಟ್ಬಿಟ್ಟೆ ನಾನು. ಅವೆಲ್ಲ ಬೇಡ, ಆಯ್ತು. ಅವ್ರ ಕೆಲಸ ಸವಾಲು ಸ್ವೀಕಾರ ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ. ಸವಾಲ್ ಹಾಕಿದ್ದಾರೆ ಡಿ.ಕೆ. ಶಿವಕುಮಾರ್. ಯಾವ ದೊಡ್ಡ ಒಕ್ಕಲಿಗ ನಾಯಕ, 6ನೇ ಸ್ಥಾನಕ್ಕೆ ಹೋಗಿದೆ ಜಾತಿ ಗಣತಿಯಲ್ಲಿ, ಅದರ ಬಗ್ಗೆ ಧ್ವನಿನೇ ಎತ್ತಿಲ್ಲ. ಅಯ್ಯೋ, ನಾನು ನಾಯಕನೇ ಅಲ್ಲ. ನಾನು ನಾಯಕ ಅಂತ ಹೇಳಿದ್ರು ಯಾರು? ನಾನು ನಾಯಕ ಅಂತ ಹೇಳಿದ್ರ? ನಾನೇನು ನಾಯಕ ಅಲ್ಲ. ಅವ್ರು ನಾಯಕರು, ವಿರೋಧ ಪಕ್ಷದ ನಾಯಕರು, ದೊಡ್ಡ ನಾಯಕರು ಅವರು. ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಅಷ್ಟೇ. ಬೆಳಗಾವಿಯಲ್ಲಿ ಬಿಜೆಪಿಯ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಕೊಟ್ಟಂತ ಒಂದು ಹೇಳಿಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆರಳಿಸುವಂತೆ ಮಾಡಿತ್ತು. ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಜಯ್ ಪಾಟೀಲ್ ನಿವಾಸದ ಎದುರು ತೆರಳಿ ಅಲ್ಲಿ ಧರಣಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಕಾರು ಚಾಲಕನ ಜೊತೆಯಲ್ಲಿ ಕೆಲ ಕಾಲ ವಾಗ್ವಾದ ಕೂಡ ನಡೆದಿತ್ತು. ಈಗ ಇವತ್ತು ಸಂಜಯ್ ಪಾಟೀಲ್ ಅವರೇ ಖುದ್ದು ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ, ಬಿಜೆಪಿಗೆ ಮಹಿಳೆಯರ ಬೆಂಬಲ ಹೆಚ್ಚಾಗ್ತಾ ಇದೆ, ಹಾಗಾಗಿ ನಿದ್ದೆ ಬರ್ತಾ ಇಲ್ಲ ಅನ್ನುವ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ವಿವಾದವನ್ನು ಸೃಷ್ಟಿಯಾಗುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯ ವಿಚಾರವಾಗಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರ ನಿವಾಸದ ಎದುರು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ತೆರಳಿ ಧರಣಿಯನ್ನು ನಡೆಸಿದ್ರು, ಪ್ರತಿಭಟನೆಯನ್ನು ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಈಗ ಖುದ್ದು ದೂರನ್ನು ಕೊಟ್ಟಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಎನ್ನುವ ದೂರಿನಲ್ಲಿ ಉಲ್ಲೇಖ ಆಗಿದೆ. ಪೊಲೀಸರಿಗೆ ದೂರು ಕೊಟ್ಟಿರುವಂಥ ದೂರಿನಲ್ಲಿ ಈ ಎಲ್ಲ ಅಂಶಗಳಿರುವಂಥದ್ದು. IPC ಸೆಕ್ಷನ್ 143, 149, 323, 504, 506ನ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. 10 ಮಂದಿ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ FIR ಕೂಡ ದಾಖಲಾಗಿರುವಂಥದ್ದು. ಅದರಲ್ಲಿ KPCC ಸದಸ್ಯ ಆಗಿರುವಂಥ ಆಯಿಷಾ ಸನದಿ, ಸುಜಯ್ ಜಾಧವ್, ಜಯಶ್ರೀ ಸೂರ್ಯವಂಶಿ, ಪ್ರಭಾವತಿ, ಮಾಸ್ತಾ ಮರಡಿ ಸೇರಿ 10 ಕಾರ್ಯಕರ್ತರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು. ಸಚಿವೆ ಹೆಬ್ಬಾಳ್ಕರ್ ಗುಂಡಾಗಳ ಮೂಲಕ ಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಮಾಜಿ ಶಾಸಕ ಸಂಜಯ್ ಪಾಟೀಲ್.